ನಮ್ಮ ಈ ಧಾರ್ಮಿಕ ಕಾರ್ಯಕ್ರಮದ ಮುಖಂಡಗಳಾಗಿ ವೇದ ಬ್ರಹ್ಮಶ್ರೀ ಶಂಕರನಾರಾಯಣ ಭಟ್ರು ಕೂಡ ಇಲ್ಲಿ ವೇದಿಕೆಯಲ್ಲಿದ್ದಾರೆ. ಹಾಗೆಯೇ ಶ್ರೀಯುತ ವೇದ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ಭಟ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಹಾಗೆ ಶ್ರೀಯುತ ವೇದ ಬ್ರಹ್ಮಶ್ರೀ ರವೀಂದ್ರ ಭಟ್ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಭಾರತೀಯ ಸಂಸ್ಕೃತಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಶೇಷವಾದಂತಹ ಆಚರಣೆಗಳನ್ನ ಮಾಡ್ತಕ್ಕಂಥದ್ದು ಧರ್ಮದಲ್ಲೇ ಕೂಡ. ಅದಕ್ಕೋಸ್ಕರ ನಮ್ದು ಧರ್ಮಾಧಾರಿತವಾಗಿರ್ತಕ್ಕಂಥ ದೇಶವಾಗಿರ್ತಕ್ಕಂಥದ್ದು. ನಾವು ಸಾಮಾನ್ಯ ಮಕ್ಕಳುಗಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ಲರೂ ಕೂಡ ಹುಟ್ಟಿದ ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗಿ ದೇವರ ಮುಂದೆ ಅರ್ಚನೆಯನ್ನು ಮಾಡಿಕೊಂಡು ಆ ವರ್ಷವನ್ನ ನಾವೆಲ್ಲ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು ಹಿಂದಿನಿಂದ ಬಂದಿರತಕ್ಕಂಥದ್ದು. ಈ ಎಲ್ಲ ಕಾರ್ಯಕ್ರಮಕ್ಕೂ ಅತ್ಯಂತ ವಿಭಿನ್ನವಾಗಿ ಹುಟ್ಟುಹಬ್ಬವನ್ನ ಆಚರಣೆಯನ್ನ ಮಾಡ್ಕೊಳ್ತಿರ್ತಕ್ಕಂಥವ್ರು ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀಯುತ ಕೆ.ಎಸ್. ಈಶ್ವರಪ್ಪನವರ 77ನೇ ಹುಟ್ಟುಹಬ್ಬದ ಅಂಗವಾಗಿ ಅತ್ಯಂತ ವೈವಿಧ್ಯಮಯವಾಗಿರ್ತಕ್ಕಂಥದ್ದು, ವೈಭವೋಪೇತವಾಗಿರ್ತಕ್ಕಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇದು 9 ಮತ್ತು 10ನೇ ತಾರೀಕು ಅತ್ಯಂತ ವೈಭವದ ಧಾರ್ಮಿಕ ಕಾರ್ಯಕ್ರಮ. ಈಗಾಗಲೇ ಈ ಕಾರ್ಯಕ್ರಮ ಸನ್ಮಾನ್ಯ ಕೆ.ಎಸ್. ಈಶ್ವರಪ್ಪನವರೇ ಒಂದು ಬಾರಿ ಈ ಯಾಗವನ್ನ ಹಮ್ಮಿಕೊಂಡಿದ್ರು. ಇದು 2ನೇ ಬಾರಿಗೆ ಶುಭಮಂಗಳದ ಸಮುದಾಯ ಭವನದಲ್ಲೇ ಆವರಣದಲ್ಲೇ ಹಮ್ಮಿಕೊಳ್ಳಲಾಗಿರ್ತಕ್ಕಂಥದ್ದು. ಒಂದು ಯಾಗ ಶತಚಂಡಿಕಾ ಯಾಗ. ಇದು ಭಗವತಿಯನ್ನ ಕುರಿತು ಆರಾಧನೆ ಮಾಡ್ತಕ್ಕಂಥದ್ದು. ಸಾಮಾನ್ಯ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಇರತಕ್ಕಂಥದ್ದು. ಅಂಥದ್ದನ್ನ ನಮ್ಮ ಸನ್ಮಾನ್ಯ ಕೆ.ಎಸ್. ಈಶ್ವರಪ್ಪನವರು ಹೆಣ್ಣು ಮಕ್ಕಳನ್ನ ಅತ್ಯಂತ ಗೌರವದಿಂದ, ಅತ್ಯಂತ ಪ್ರೀತಿಪಾತ್ರವಾಗಿ ಎಲ್ಲ ಸಹೋದರ ರೀತಿಯಲ್ಲಿ ಅವರನ್ನಾಗಲೇ ಆರಾಧಿಸ್ತಾ ಇದ್ದಾರೆ. ಅಂತಹ ಶ್ರೀಯುತರು ಈ ಶತಚಂಡಿಕಾ ಯಾಗವನ್ನ ಹಮ್ಮಿಕೊಂಡಿದ್ದಾರೆ. ಇದು 100 ಪಾರಾಯಣ, 10 ಹೋಮ ಆಗ್ತಕ್ಕಂಥದ್ದು. ಇದ್ರ ಜೊತೆಗೆ ಆ ದುರ್ಗೆಯ ಮೂಲ ಮಂತ್ರದ 2 ಲಕ್ಷ ಜಪವನ್ನ ಆಗ್ತಕ್ಕಂಥದ್ದು. ನಾವು ಅದರ ತದ್ದಂಶಾಂಶವಾಗಿ 20,000 ಹಾಲಿನ ಮಿಶ್ರಣ, ಕೇಸರಿ ಮತ್ತು ಹಾಲಿನ ಮಿಶ್ರಣವಾಗಿರೋದ್ರಲ್ಲಿ ತರ್ಪಣವನ್ನು ಕೊಡ್ತಕ್ಕಂಥದ್ದು. ಮತ್ತೆ ಈ ಶತಚಂಡಿಕಾ ಯಾಗದಲ್ಲಿ ಕನಿಷ್ಠ 35 ಕೆಜಿ ತುಪ್ಪವನ್ನ ಬಳಸ್ತಾ ಇದ್ದೇವೆ. ಅದಲ್ಲದೆ 1 ಕ್ವಿಂಟಾಲ್ ಪರಮಾನ್ನವನ್ನ, ಹಾಗೆ 1 ಟನ್ ಹಲಸಿನ ಚಕ್ಕೆಯನ್ನು ಬಳಸಿ ಈ ಶತಚಂಡಿಕಾ ಯಾಗವನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಇದು ಅತ್ಯಂತ ವೈಭವದ ಕಾರ್ಯಕ್ರಮ. ಯಾಕೆಂದ್ರೆ ಇದು ಸಾಮಾನ್ಯರೆಲ್ಲ ಮಾಡ್ಲಿಕ್ಕೆ ಆಗ್ತಕ್ಕಂಥದ್ದಲ್ಲ. ಇದನ್ನ ಅತ್ಯಂತ ವೈಭವವಾಗಿ ಈ ಧಾರ್ಮಿಕ ಕಾರ್ಯಕ್ರಮ ಆಗ್ಬೇಕು ಅನ್ನತಕ್ಕಂಥದ್ದು ಶ್ರೀಯುತರ ಆಸೆ. ಅವರ ಹುಟ್ಟುಹಬ್ಬದ ದಿನ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಇದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಭಗವತಿಯಾಗಿರ್ತಕ್ಕಂತಹ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸರ್ವ ಜನರಿಗೂ ಕೂಡ ಆ ಕಾಳಿಯ ಅನುಗ್ರಹದಿಂದ ಯಾವುದೇ ದುಷ್ಟ ಜನಗಳ ತೊಂದರೆಗಳಾಗಬಾರ್ದು. ಹಾಗೆ ಮಹಾ ಸರಸ್ವತಿಯ ಕೃಪೆಯಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಸರ್ವ ಜನರಿಗೂ ಜ್ಞಾನನ ಅನುಗ್ರಹ ಆಗಬೇಕು. ಹಾಗೆ ಮಹಾ ಸರಸ್ವತಿಯ ಅನುಕೃಪೆಯಿಂದ ಎಲ್ಲ ಜನರಿಗೂ ಕೂಡ ಆರ್ಥಿಕ ರೀತಿಯಲ್ಲೂ ಕೂಡ ಅನುಗ್ರಹ ಆಗಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಈ ಶತಚಂಡಿಕಾ ಯಾಗವನ್ನ ಹಮ್ಮಿಕೊಳ್ತಾ ಇರತಕ್ಕಂಥದ್ದು. ಇದರ ಜೊತೆಗೆ ಇನ್ನೊಂದು ಯಾಗವನ್ನ ಮಾಡ್ತಾ ಇದ್ದೇವೆ, ಅತಿರುದ್ರ ಮಹಾಯಾಗ. ಇದು 200 ಜನರ ಪುರೋಹಿತರ ವೃಂದದಿಂದ ಪುರಸ್ಚರಣ ಆಗ್ತಕ್ಕಂಥದ್ದು. 16 ಜನರ ಪುರೋಹಿತ ವೃಂದದಿಂದ ಈ ಅತಿರುದ್ರ ಮಹಾಯಾಗ ಆಗ್ತಕ್ಕಂಥದ್ದು. ಈ ಅತ್ಯಂತ ವೈಭವದ ರುದ್ರಯಾಗದಿಂದ ಆಯುಷ್ಯ, ಆರೋಗ್ಯ ಇವೆಲ್ಲವೂ ಕೂಡ ಅತ್ಯಂತ ಸಮೃದ್ಧಿಯನ್ನಾಗ್ತಕ್ಕಂಥದ್ದು. ಲೋಕದಲ್ಲಿ ಇರ್ತಕ್ಕಂತಹ ಯಾವುದೇ ರೀತಿಯಾಗಿರ್ತಕ್ಕಂತಹ ದುಷ್ಟ ಬಾಧೆಗಳಿದ್ರೆ ಅದನ್ನೆಲ್ಲ ಆ ಪರಶಿವ ನಿವಾರಿಸ್ತಾನೆ.